ತುಮಕೂರು ಜಿಲ್ಲಾ ಎಸ್ ಪಿ ಅವರು ಯಾವ ರೀತಿ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ದಿನಾಂಕ 13/3/26ನೇ ತಾರೀಕು ಹುಳಿಯಾರ್ನಲ್ಲಿ ಒಂದು ಲಾಕಪ್ ಡೆತ್ ಆಗುತ್ತೆ. ಕಾಂತರಾಜು ಅಂತಕ್ಕಂಥ ನನ್ನ ಗೆಳೆಯ, ಸ್ವಂತ ನನ್ನ ಕ್ಲಾಸ್ಮೇಟ್, 1ರಿಂದ 7ನೇ ಕ್ಲಾಸ್ ತನಕ ಜೊತೆಲಿ ಓದಂಥವ್ರು, ಪ್ರಾಮಾಣಿಕ ರೈತ, ಮುಗ್ಧ, ದೇವರು ದಿಂಡ್ರು ಕೆಲಸ ಮಾಡ್ಕೊಂಡು ಪ್ರಾಮಾಣಿಕವಾಗಿದ್ದಂಥ ಒಬ್ಬ ವ್ಯಕ್ತಿ ನನ್ನ ಗೆಳೆಯ. ಅನ್ಯಾಯವಾಗಿ ಅವನ್ನ ಪೊಲೀಸ್ನವ್ರು ಸಾಯಿಸ್ಬಿಟ್ರು ಕಣ್ರಿ. ನಿಜವಾಗಲೂ ನನಗೂ ಇವತ್ತು ಅದು ನೋವಿದೆ. ಯುಗಾದಿ ದಿನದಲ್ಲಿ ಇಸ್ಪೀಟ್ ಆಡ್ತಾವನೆ ಅಂತೇಳಿ ಅವನು ಒಬ್ಬರು ಮಫ್ತಿನಲ್ಲಿ ಹೋಗಿ ಖಾಸಗಿ ವಾಹನದಲ್ಲಿ ಹೋಗಿ ಪೊಲೀಸ್ನವ್ರು ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅವನ ಮಾರ್ಗ ಮಧ್ಯೆ ಅವನಿಗೆ ವಾಮಿಟ್ ಆಗುತ್ತಂತೆ. 2 ಸತಿ ವಾಂತಿ ಆದ್ರೂ ಕನಿಷ್ಠ ಅವನಿಗೆ ಕುಡಿಯೋ ನೀರು ಕೊಟ್ಟಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ. ಸ್ಟೇಷನಲ್ಲಿ ಕರ್ಕೊಂಬಂದು ಇಟ್ಕೊಂಡು ಮಫ್ತಿನಲ್ಲಿ ಸ್ಟೇಷನ್ ಒಳಗೆ ಸತ್ನಲ್ರಿ. ಅಟ್ರಾಸಿಟಿ ಅಲ್ವಾ ಇದು? ಮನುಷ್ಯನಿಗೆ ಹೆದರಿಕೆ ಹುಟ್ಟಿಸಿ, ಪೊಲೀಸ್ ಭಯ ಹುಟ್ಟಿಸಿ ಸಾಯಿಸ್ತಕ್ಕಂಥದ್ದು ಪೊಲೀಸರ ಅಟ್ರಾಸಿಟಿ ಅಲ್ವಾ? ಪೊಲೀಸ್ ಲಾಕಪ್ ಡೆತ್, ಅವನು ಸತ್ತಿರೋದು ಪೊಲೀಸ್ ಸ್ಟೇಷನ್ ಒಳಗಡೆ, ಲಾಕಪ್ ಡೆತ್ ಅಲ್ವಾ? ಮನುಷ್ಯನನ್ನು ಭಯಪಡಿಸಿ ಸಾಯಿಸೋದು ಮೋಸ ಅಲ್ವಾ? ಇವ್ರ ಮನೆ ಮಕ್ಕಳಾರ ಸತ್ತಿದ್ರೆ ಸುಮ್ಮನಿರ್ತಿದ್ರಾ? ಪರಮೇಶ್ವರರು ಸೇರಿದಂತೆ ಜಿಲ್ಲೆಯ ಯಾವುದೇ ಜನಪ್ರತಿನಿಧಿಗೆ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಒಳಗೆ ಸತ್ತಿದ್ರೆ ಇಷ್ಟೊತ್ತಿಗೆ ಬಿಡ್ತಿದ್ರೇನ್ರಿ? ಕೆಟ್ಟ ಸಂಪ್ರದಾಯ ಅಲ್ವಾ ಇದು ಪೊಲೀಸ್ ಇಲಾಖೆದು? ನಾಚಿಕೆ ಆಗಲ್ವಾ? ಎಸ್ ಪಿ ಅವರು ಖುದ್ದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಾನು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ಮಧುಕರ್ ಶೆಟ್ಟಿ ಅವರಂತ ಇದ್ದಂಥ ಘನತೆಯತ್ತ ಇಲಾಖೆಯ ಗೌರವ ಕಾಪಾಡುವಂಥ IPS ಆಫೀಸರ್ ಆಗಿದ್ದೀನಿ. ಯಾರೋ ಅಯೋಗ್ಯರು ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೋ, ನಿಮ್ಮನ್ನೆಲ್ಲವನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಬಾಯಲ್ಲೂ ಬರಲಿಲ್ವಲ್ರಿ? ಖುದ್ದು ಹುಳಿಯಾರು ಪೊಲೀಸ್ ಸ್ಟೇಷನ್ಗೆ ಜನ ಆಕ್ರೋಶ ಕೊಟ್ಟಾಗ ಕನಿಷ್ಠ ಹೇಳೋವಷ್ಟು ಸೌಜನ್ಯ ಇಲ್ದಂಗೆ ಆಯ್ತಲ್ಲ ಅಶೋಕ್ ಅವ್ರಿಗೆ. ಪೊಲೀಸರು ಕೊಲೆ ಮಾಡಿದ್ರೆ ಅದು ಸಹಜ. ಅದೇ ಉಸ್ತುವಾರಿ ಸಚಿವ ಡಾಕ್ಟರ್ G. ಪರಮೇಶ್ವರ್ ಜಿಲ್ಲಾಧಿಕಾರಿ ಜೊತೆ 500 ರೂಪಾಯಿ ಕಟ್ಟಿ ನಾನು ಬೆಟ್ಟಿಂಗ್ ಆಡಿದ್ದೀನಿ ಅಂತ ಹೇಳ್ತಾರೆ. ಉಸ್ತುವಾರಿ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ಜಿಲ್ಲಾಧಿಕಾರಿ ಜೊತೆ ಬೆಟ್ಟಿಂಗ್ ಆಡಿದ್ರೆ ಅದು ಕಾನೂನು ಸಮ್ಮತ. ಜನಸಾಮಾನ್ಯರು ಯುಗಾದಿ ಹಬ್ಬದಾಗೆ ಬೇಜಾರಕ್ಕೆ ಅಥವಾ ಮನರಂಜನೆಗೋ 4 ಕಾಸು ಹುಣಸೆಬೇಕನೋ ಬೇರೆ ಏನೋ ಆಡಿದ್ರೆ ಅದು ಕಾನೂನಲ್ಲಿ ಅಪರಾಧ. ಕರ್ಕೊಂಬಂದು ಎದುರಿಸಿ ಸಾಯಿಸ್ಬಿಟ್ಟು ಅವನ್ನ ಬೀದಿ ಹಣ ಮಾಡಿಬಿಡೋದು. ಲಾಕಪ್ ಡೆತ್ತಿಗೆ ಇನ್ನು ಪರಿಹಾರ ಇಲ್ಲ. ಅದೊಂದು ಕೆಟ್ಟ ಕಲ್ಚರ್ ಉಟ್ಕೊಂತಲ್ಲ ಜಿಲ್ಲೆ ಒಳಗೆ, ಕೆಟ್ಟ ಸಂಸ್ಕೃತಿ ಉಟ್ಕೊಂತು. ಜನಸಾಮಾನ್ಯರನ್ನ ಯಾರು ಬೇಕಾದ್ರೂ ಪೊಲೀಸ್ನವ್ರು ಯಾವ ಬೇಕಾದ್ರೂ ಹಿಡ್ಕೊಂಡು ಹೋಗ್ಬೋದು. ಅವನು ಹೆದರಿಕೊಂಡು ಸತ್ತ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಪೊಲೀಸ್ ದೌರ್ಜನ್ಯದಿಂದ ಸತ್ರು. ಅದಕ್ಕೇನು ಒಡೆದೇ ಸಾಯಿಸ್ಬೇಕು ಅಂತ ಏನಿಲ್ಲ. ಪೊಲೀಸ್ ಠಾಣೆ ಒಳಗೆ ಯಾವುದೇ ಜನಸಾಮಾನ್ಯರನ್ನ ಎದುರಿ ಸಾಯಿಸಿರೋ ಅದೂ ಸಹ ಲಾಕಪ್ ಡೆತ್ತೆ. ದಟ್ ಈಸ್ ಆಲ್ಸೋ ಪೊಲೀಸ್ ಅಟ್ರಾಸಿಟಿ. ಯಾಕ್ರಿ ಮಾತಾಡಬಾರ್ದ ಉಸ್ತುವಾರಿ ಪರಮೇಶ್ವರ್ ಅವರೇ? ಪೊಲೀಸ್ ಲಾಕಪ್ ಡೆತ್ತು ನಿಮ್ಮ ಇಲಾಖೆಯ ಕೆಟ್ಟ ಕಳಂಕ ಅಲ್ವಾ? ಒಂದು ದಿನನಾರು ತುಟಿ ಬಿಚ್ಚಿರಾ? ಸತ್ತ ಮೇಲೆ FIR ಮಾಡ್ತಾರಲ್ರಿ. ಪೊಲೀಸ್ ಠಾಣೆ ಮೇಲೆ ವ್ಯಕ್ತಿ ಸತ್ತ ಮೇಲೆ FIR ಮಾಡಿರೋದು ಇದು. FIR ದಾಖಲೆ ಇದೆ. ಇದನ್ನು ಯಾವನಾದರೂ ಕಾನೂನನ್ನು ಕಾತ್ತಾ, ಇದನ್ನು ಸುವ್ಯವಸ್ಥೆಯನ್ನು ಕಾತ್ತಾ, ಇದನ್ನು ಗೃಹ ಇಲಾಖೆಯ ಭಾಳ ಅದ್ಭುತವಾದಂಥ ಆಡಳಿತ ರಾಜ್ಯಕ್ಕೆ ಅಂತ ಹೇಳಲಿಕ್ಕಾಗತ್ತಾ?